ಕಾವೇರಿಯ ಕಿಚ್ಚು ರಾಜ್ಯದಲ್ಲಿ ಧಗಧಗಿಸ್ತಾ ಇದೆ. ಒಂದೇ ಒಂದು ಹನಿಯನ್ನು ಕೂಡ ನೀರು ಬಿಡಲ್ಲ ಅಂತ ಹೇಳಿ ಅನ್ನದಾತರು ಪಟ್ಟನ್ನ ಹಿಡಿದಿದ್ದಾರೆ. ಇದರ ನಡುವೆ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್. ಕನ್ನಡ ಪರ ಸಂಘಟನೆಗಳ ನಿರ್ಧಾರ, ಕರ್ನಾಟಕ ಬಂದ್ ಕೈ ಬಿಡಬೇಕು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಬಂದ್ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ, ಬಂದನ್ನ ಮಾಡಬಾರ್ದು, ಕಾನೂನುಗಳಿದಾವೆ, ಪರಿಹಾರವನ್ನ ಹುಡುಕೋಣ, ಪರಿಹಾರವನ್ನ ಮಾಡೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಂದನ್ನ ಕೈ ಬಿಡಿ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳಿಗೆ, ಕನ್ನಡ ಪರ ಹೋರಾಟಗಾರರಿಗೆ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಕೆಲವು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು ಹೋರಾಟ ಮಾಡೋದು ತಪ್ಪು ಅಂತ ನಾನು ಹೇಳುದಿಲ್ಲ, ಬಟ್ ವಾಸ್ತವಾಂಶ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನ ನಾವು ರಕ್ಷಣೆ ಮಾಡಿಕೊಂಡೇ ನಾವು ಬಂದಿದ್ದೇವೆ. 13ನೇ ತಾರೀಕು ಬಂದ್ ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ಇದೆಲ್ಲ ಅವಶ್ಯಕತೆ ಇಲ್ಲ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ದಯವಿಟ್ಟು ಇಂತಹ ತೀರ್ಮಾನಗಳನ್ನ ಮಾಡಬಾರದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನ ಕೈ ಬಿಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.